ನಮ್ಮ ಕನ್ನಡದ ತಾಯಿ ಬಂದು ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಅಂದ್ರೆ ಯಾರು ಅಂತ ಆಕೆಯ ಒಂದು ಪರಿಚಯ ಮಾಡ್ಕೊಡೋದಾದ್ರೆ ನೋಡಿ, ಕನ್ನಡ ತಾಯಿ ಭುವನೇಶ್ವರಿ. ಈಗ ನಾವು ಭುವನೇಶ್ವರಿಯನ್ನ ನಾವು ಪುರಾತನವಾಗಿ ನೋಡುವಂಥದ್ದು ಪಂಪಾ ಕ್ಷೇತ್ರದಲ್ಲಿ, ಹಂಪೆನಲ್ಲಿ. ನೀವು ಹಂಪೆಗೆ ಹೋದ್ರೆ ವಿರೂಪಾಕ್ಷನ ದೇವಸ್ಥಾನಕ್ಕೆ ಹೋದ್ರೆ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ವಿರೂಪಾಕ್ಷನ ಗುಡಿಗೆ ಹೋದ್ರೆ ನೀವು ಅಲ್ಲಿ ಪಂಪೆ ಕಾಣಿಸಿಕ್ತಾಳೆ. ಪಂಪೆ ಅಂದರೆ ಅವಳು ಪಾರ್ವತಿ, ಅವಳಿಂದಾನೇ ಅದಕ್ಕೆ ಹಂಪೆ ಅಂತ ಹೆಸರು ಬಂದಿದ್ದು. ಪಕ್ಕದಲ್ಲಿ ನಡೆಯೋ ತುಂಗಭದ್ರಾ ನದಿ ನಾವು ಪಂಪಾ ತೀರ ಅಂತ ಕರಿತೀವಿ. ಪಂಪ ಅಂದರೆ ಅವಳೆ, ಪಾರ್ವತಿನೇ ಪಂಪೆ. ಹಾಗಾಗಿ ಅದು ಪಂಪಾ ತೀರ, ಪಂಪಾ ಕ್ಷೇತ್ರ. ಇವನು ಪಂಪಾ ವಿರೂಪಾಕ್ಷ. ಅವಳ ಪಕ್ಕದಲ್ಲೇ ಭುವನೇಶ್ವರಿನೂ ಇದ್ದಾಳೆ. ಅವಳೇ ಕನ್ನಡ ತಾಯಿ ಭುವನೇಶ್ವರಿ. ಯಾಕೆ ನಮ್ಮ ಹಿರಿಯರು ಈ ಭುವನೇಶ್ವರಿನ ಕನ್ನಡ ತಾಯಿಗೆ ತಂದರು? ಯಾಕೆ ಅಂತಂದರೆ ನಾವು ಆರಾಧಕರು, ನಾವು ದೇವರ ಆರಾಧಕರು ನಾವು, ಅಲ್ವೇ? ನಾವು ಎಲ್ಲರನ್ನೂ ಆರಾಧನೆ ಮಾಡ್ತೀವಿ, ದೇವರುಗಳನ್ನು, ದೇವಿಯರನ್ನು, ನಾವೆಲ್ಲರನ್ನ ಆರಾಧನೆ ಮಾಡ್ತೀವಿ. ಕನ್ನಡಕ್ಕೂ ಒಂದು ದೇವಿ ಇರಲಿ. ನಾವು ಕನ್ನಡನ ತಾಯಿ ಅಂದ್ಕೊಂಡಿದ್ದೀವಿ. ಹೌದು. ಆ ತಾಯಿ ಅಂದರೆ ಯಾರು ಅನ್ನೋದಕ್ಕೊಂದು ನಮಗೊಂದು ಮೂರ್ತ ರೂಪ ಬೇಕಲ್ಲ. ಹಾಗಾಗಿ ನಮಗೆ ಕನ್ನಡ ತಾಯಿ ಅಂದರೆ ಭುವನೇಶ್ವರಿ. ಕನ್ನಡ ತಾಯಿ ಭುವನೇಶ್ವರಿ. ನಮಗೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ನಾವು ಹೇಗೆ ಹೇಳ್ಕೊತೀವಿ, ಹಾಗೆ ಕನ್ನಡ ತಾಯಿ ಭುವನೇಶ್ವರಿ. ನಾವು ಕನ್ನಡವನ್ನು ಆರಾಧನೆ ಮಾಡೋದು ಭುವನೇಶ್ವರಿಯ ಮುಖಾಂತರ. ನಾವು ಕನ್ನಡವನ್ನು ನೆನೆಸೋದೇ ಭುವನೇಶ್ವರಿ ಮುಖಾಂತರ. ನಮ್ಮ ಕನ್ನಡ ಭಾಷೆಗೆ ಅಧಿನಾಯಕಿ, ಅಧಿದೇವತೆ ಭುವನೇಶ್ವರಿ ಅಂತ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾವೀಗ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ